ಹೇಳ್ಬೋದಾ? ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಇವತ್ತು ಕಲ್ಲಂಗರ ಗ್ರಾಮದಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ಈ ಭಾಗದ ಶಾಸಕರಾಗಿರ್ತಕ್ಕಂಥ ಬಸವರಾಜ ಮತ್ತಿಮೂಡವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದರು. ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಜೊತೆಗೆ ಈ ಗ್ರಾಮದ ಪ್ರಮುಖ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಬಹಿರಂಗ ಸಭೆಯಲ್ಲಿ ಭಾಗವಹಿಸಿದರು. ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿ ಬಹಿರಂಗ ಸಭೆ ಸುಮಾರು 11 ಗಂಟೆಗೆ ಸ್ಟಾರ್ಟಾಗಿ 2 ಗಂಟೆವರೆಗೂ ಬಹಿರಂಗ ಸಭೆ ಆಯಿತು. ಬಾಬಾ ಸಾಹೇಬರ ವಿಚಾರಗಳು ಅಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಮುಖ್ಯ ಭಾಷಣಕಾರಿಗೆ ಆಗಮಿಸಿರ್ತಕ್ಕಂಥ BS ಮಾಲಿ ಪಾಟೀಲ್ ಸರ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಕಾಲೇಜಿನ ಪ್ರಾಚಾರ್ಯರು ಅವರು ಬಾಬಾ ಸಾಹೇಬರ ವಿಚಾರಧಾರೆಯನ್ನು ನಮಗೆಲ್ಲರಿಗೂ ತಿಳಿಸ್ತಾ ಈ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯನ ಸುಮನ್ ಬಂತೇಜಿಯವರು ಬುದ್ಧ ವಿಹಾರ ಕೆರೆಂಬಿಲ್ಗ ಅವರು ವಹಿಸಿದರು. ಅದೇ ರೀತಿ ಇನ್ನೊಬ್ಬರು ನಮ್ಮ ಗ್ರಾಮದ ಆರಾಧ್ಯ ದೇವರಾದಂಥ ವಿಠ್ಠಲಮೂರ್ತಿಯವರು ದಿವ್ಯ ಸಾನ್ನಿಧ್ಯನ ವಹಿಸಿದರು. ಮತ್ತು ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಿತು. ಕಾರ್ಯಕ್ರಮ ಆದಮೇಲೆ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ಎಲ್ಲ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ತಾಯಂದಿರಿಗೆ ಹಿರಿಯರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಇಲ್ಲಿ ನಾವು ನೆರವೇರಿಸಿದೆವು. ಇದು ಆದಮೇಲೆ ಈಗ 6 ಗಂಟೆಯಿಂದ ಭವ್ಯ ಮೆರವಣಿಗೆ ಇದೆ. ಈ ಮೆರವಣಿಗೆನ ಇಲ್ಲಿಂದ ಪ್ರಾರಂಭ ಮಾಡಿ ಊರಿನ ಕೆಲವು ಬೀದಿಗಳಲ್ಲಿ ಮಾಡಿ ಮತ್ತೆ ನಾವು ಇಲ್ಲಿಗೆ ಬಂದು 10-10:30ವರೆಗೆ ನಾವು ಈ ಒಂದು ಮೆರವಣಿಗೆ ಮಾಡಿ ಮುಗಿಸ್ತೀವಿ. ಒಳ್ಳೆಯ ರೀತಿಯ ಒಂದು ಜಯಂತಿಯಾಗಿದೆ. ಇನ್ನೊಂದು ಸ್ಪೆಷಲ್ ಏನಂತಂದರೆ ಪ್ರತಿ ವರ್ಷ ನಾವು ಮೇ 3ನೇ ತಾರೀಕು ಆಚರಣೆ ಮಾಡ್ತಾ ಬಂದಿದ್ದೆವು. ಮುಂದೆ ಕೂಡ 3ನೇ ತಾರೀಕು ಮಾಡ್ತೀವಿ. ಕಾರಣ ಏನಂತಂದರೆ 2013-14ರಲ್ಲಿ ಬಾಬಾ ಸಾಹೇಬರ ಒಂದು ಮೂರ್ತಿಯನ್ನು ನಾವು ಮೇ 3ಕ್ಕೆ ನಾವು ಅನಾವರಣ ಮಾಡಿದ್ದೀವಿ. ಸೊ ಆ ಒಂದು ಕಾರಣಕ್ಕಾಗಿ ನಾವು ಪ್ರತಿ ವರ್ಷ ಇಲ್ಲಿ ಕಲ್ಲಂಗರ ಜಯಂತಿ ಅಂದರೆ ಮೇ 3ಕ್ಕೆ ಇರ್ತದೆ. ಸೊ ಅದು ಒಂದು ವಿಶೇಷ ಅಂತೇಳಿ ಹೇಳ್ಬೋದು. ಪ್ರತಿ ವರ್ಷ ನಮ್ಮಲ್ಲಿ ಹೆಂಗೆ ಮಾಡ್ತೀವಿ ಅಂದರೆ ಪ್ರತಿ ಯುವಕರಿಗೆ ಪ್ರತಿಯೊಬ್ಬರು ಈ ವರ್ಷ ಒಂದು 5 ಜನ ಯುವಕರನ್ನ ಆಯ್ಕೆ ಮಾಡ್ತೀವಿ. ಅವರು ಅಚ್ಚುಕಟ್ಟಾಗಿ ಒಂದು ಜಯಂತಿ ಸಮಿತಿ ಮಾಡಿಕೊಂಡು ಜಯಂತಿ ಪೂರ್ವ ಸಿದ್ಧತೆ ಎಲ್ಲ ಮಾಡಿ ಒಂದು ಒಳ್ಳೆಯ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಿಸ್ತಾರೆ. ಈಗ ಒಂದು ಸುಮಾರು 5-6-7-8 ವರ್ಷಗಳಿಂದ ಒಂದು ಟೀಮ್ ಮಾಡ್ಕೊಂಡು ಪ್ರತಿ ವರ್ಷ ನಾವು ಮಾಡ್ಕೊತ ಬಂದಿದ್ದೀವಿ. ಇಲ್ಲಿವರೆಗೆ ಎಲ್ಲ ರೀತಿಯ ಒಳ್ಳೆಯ ಕಾರ್ಯಕ್ರಮಗಳು ಮಾಡ್ತಾ ಇಲ್ಲಿವರೆಗೂ ಯಶಸ್ವಿಯಾಗಿ ನಾವು ಜಯಂತ್ಯೋತ್ಸವನ ಆಚರಿಸ್ತಾ ಬಂದಿದ್ದೀವಿ. ನನ್ನ ಹೆಸರು ಶಿವಕುಮಾರ್ ಮಾಳ್ಕರ್ ಅಂಥೇಳಿ ಜೈಭೀಮ್ ನವತನ ಸಂಘ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಇಲ್ಲೇ ಕಲ್ಲಂಗರ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಶುಭಾಶಯಗಳು ಹೇಳುತ್ತಾ, ಪ್ರತಿ ವರ್ಷ ಕೂಡ ನಮ್ಮ ಊರಿನಲ್ಲಿ ಜಯಂತಿ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ. ಹಾಗೆ ಈ ವರ್ಷ ಕೂಡ ನಮ್ಮಲ್ಲಿ ಸರ್ಕಾರಿ ನೌಕರರಿಗೆ ವಿಶೇಷವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಮತ್ತು ಅದೇ ರೀತಿಯಾಗಿ ಚಿಕ್ಕ ವಯಸ್ಸಿನ ಹುಡುಗರನ್ನ ಸೇರಿಕೊಂಡು ಅಧ್ಯಕ್ಷ ಮಾಡಿ ಅವರು ಒಂದು ಕಮಿಟಿ ಶುಚಿತ್ವವಾಗಿ ಮಾಡಿಕೊಂಡು ಬಂದಿದ್ದಾರೆ. ಮತ್ತು ಪ್ರತಿ ವರ್ಷವೂ ನಾವು ವಿಜೃಂಭಣೆ ಮಾಡಬೇಕಾದ್ರೆ ಮೆರವಣಿಗೆ ಮುಖಾಂತರ ಊರಿನ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡೋದರ ಮುಖಾಂತರ ಮತ್ತು ತಿರ್ಗಾ ಇಲ್ಲೇ ಬಂದು ಮುಕ್ತಾಯಗೊಳಿಸುತ್ತೇವೆ ಕಾರ್ಯಕ್ರಮ. ಮತ್ತು ಪ್ರತಿ ವರ್ಷವೂ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡುತ್ತೇವೆ. ಮತ್ತು ರಂಗೋಲಿ ಸ್ಪರ್ಧೆ ಮತ್ತು ಮಕ್ಕಳಿಗೆ ಕುರ್ಚಿ ಆಟ ಇನ್ನಿತರ ಸ್ಪರ್ಧೆಗಳು ಏರ್ಪಡಿಸುತ್ತೇವೆ. ಮತ್ತು ಯಾವುದೇ ರೀತಿ ತೊಂದರೆ ಇರದಾಗೆ ನಮ್ಮ ಊರಿನಲ್ಲಿ ಯಾವುದೇ ಒಂದು ಜಾತಿ ಭೇದವಿಲ್ಲದೆ ಬಾಬಾ ಸಾಹೇಬರ ಒಂದು ಭವ್ಯ ಮೆರವಣಿಗೆ ಮಾಡ್ತೇವೆ. ಮತ್ತು ಇಡೀ ವಿಶ್ವದಲ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 188 ದೇಶಗಳಲ್ಲಿ ಬಾಬಾ ಸಾಹೇಬರ ಒಂದು ಜಯಂತಿಯನ್ನು ಆಚರಿಸುತ್ತಾರೆ. ಹಾಗೆ ಪ್ರತಿಯೊಂದು ಹಳ್ಳಿಗೂ ಬಾಬಾ ಸಾಹೇಬರ ಒಂದು ಆಚರಣೆ ಮಾಡೋದ್ರ ಮುಖಾಂತರ ಅವರಿಗೆ ಆರಾಧಿಸುತ್ತಾರೆ. ಹಾಗೆ ನಮ್ಮ ಊರಿನಲ್ಲಿ
ಎಲ್ಲ ನಮ್ಮ ಸಮಸ್ತ ನಾಗರಿಕರು ಮತ್ತು ಚಿಕ್ಕ ವಯಸ್ಸಿನವರು ಹಾಗೆ ಹಿರಿಯರು ಕೂಡ ಪಾಲ್ಗೊಂಡು ಈ ಸಮಾರಂಭವನ್ನು ಯಶಸ್ವಿಗೊಳಿಸುತ್ತಾರೆ ಎಂದು ಹೇಳುತ್ತೇನೆ. ನನ್ನ ಹೆಸರು ಆಕಾಶ್ ಮಲ್ಲಿಗೆ. ಜೈ ಭೀಮ್.